ಇನ್ನು ನಮ್ಮ ಮೆಟ್ರೋ ಪ್ರಿಯರಿಗೆ ಮತ್ತೊಂದು ಗುಡ್ ನ್ಯೂಸ್. ತುಮಕೂರಿನ ಜನರಿಗೆ ಮೆಟ್ರೋದಿಂದ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಮೆಟ್ರೋ ಪ್ರಯಾಣ ಮಾಡುವಂತವರಿಗೆ ಒಂದು ಗುಡ್ ನ್ಯೂಸ್, ಅದು ಕೂಡ ತುಮಕೂರು ಭಾಗದವರಿಗೆ ಅಥವಾ ತುಮಕೂರಿಗೆ ಪ್ರಯಾಣ ಬೆಳೆಸುವಂತವರು, ತುಮಕೂರಿನಿಂದ ಬೆಂಗಳೂರಿಗೆ ಬರುವಂತವರಿಗೆ ಡಿಪಿಆರ್ ರೆಡಿ ಮಾಡೋದಕ್ಕೆ ಈಗ ಮೆಟ್ರೋನ ಎಕ್ಸ್ಟೆಂಡ್ ಮಾಡೋದಕ್ಕೆ 59.6 ಕಿಲೋಮೀಟರ್ ಗ್ರೀನ್ ಲೈನ್ ವಿಸ್ತರಣೆಗೆ ಡಿಪಿಆರ್ ನ ರೆಡಿ ಮಾಡೋದಕ್ಕೆ ಈಗ ತಿಳಿಸಲಾಗಿದೆ. ಬಿಟ್ ಸಲ್ಲಿಸೋದಕ್ಕೆ ನವೆಂಬರ್ 20ನೇ ತಾರೀಕಿನ ಗಡುವನ್ನ ಕೊಡಲಾಗಿದೆ. ಮಾದಾವರದಿಂದ ತುಮಕೂರಿನವರೆಗೆ ಗ್ರೀನ್ ಲೈನ್ ಏನಿದೆ, ಹಸಿರು ಮಾರ್ಗ, ನವೆಂಬರ್ 21ರಂದು ಟೆಂಡರ್ ತೆರೆಯುವಂತಹ ಸಾಧ್ಯತೆ ಇದೆ. ಸುಮಾರು 59.6 ಕಿಲೋಮೀಟರ್ ಅಂದ್ರೆ ಮಾದಾವರದಿಂದ ತುಮಕೂರಿಗೆ ಕನೆಕ್ಟ್ ಆಗುವಂತ, ಎಕ್ಸ್ಟೆಂಡ್ ಆಗುವಂತ ಮೆಟ್ರೋ ಒಂದು ಲೈನ್ ಇದು. ಸೊ ಗ್ರೀನ್ ಲೈನ್ ಅನ್ನ ಹಾಗೆ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಯೋಜನೆ. ಸೊ ತುಮಕೂರುವರೆಗಿನ ಹಸಿರು ಮಾರ್ಗ ನವೆಂಬರ್ 21ರಂದು ಟೆಂಡರ್ ಕರೆಯುವಂತ ಸಾಧ್ಯತೆ ಇದೆ. ಬೆಂಗಳೂರು ಟು ತುಮಕೂರು ಮೆಟ್ರೋ ಅಲ್ಲಿಗೆ ಮತ್ತೊಂದು ಜಿಲ್ಲೆಗೆ ಎಕ್ಸ್ಟೆಂಡ್ ಆಗ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್, ಮೊಟ್ಟ ಮೊದಲ ಬಾರಿಗೆ ಅಂತರ್ ಜಿಲ್ಲೆ ಸಂಚಾರ. ಸೊ ಬೆಂಗಳೂರು ಮೆಟ್ರೋ ತುಮಕೂರುವರೆಗೂ ಕೂಡ ವಿಸ್ತರಣೆ ಮಾಡೋದಕ್ಕೆ ಈಗ ಈ ಒಂದು ಯೋಜನೆ. ನೆಲಮಂಗಲ, ದಾಬಸ್ಪೇಟೆ ಹಾಗೂ ಕ್ಯಾತ್ಸಂದ್ರದ ಮೂಲಕ ಹಾದು ಹೋಗುತ್ತೆ ಈ ಒಂದು ಲೈನ್. ಮೆಟ್ರೋ ಲೈನ್ ಇದೆ, ಹಾಗೆ ಸಾಗುತ್ತೆ. ಸುಮಾರು 20,649 ಕೋಟಿ ರೂಪಾಯಿ ವೆಚ್ಚ. ಇದರಿಂದ ಸುಮಾರು 15,000 ಪ್ರಯಾಣಿಕರಿಗೆ ಅನುಕೂಲ ಆಗುವಂತಹ ನಿರೀಕ್ಷೆ ಇದೆ. ಸೊ ಬೆಂಗಳೂರು ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತಂದ್ರೆ ಅದು ತುಮಕೂರುವರೆಗೂ ಕೂಡ ಮುಂದಿನ ದಿನಗಳಲ್ಲಿ ವ್ಯಾಪಿಸಬಹುದು ಅನ್ನೋ ನಿರೀಕ್ಷೆ ಇದೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ತುಮಕೂರಿನಿಂದ ಅಥವಾ ಬೆಂಗಳೂರಿನಿಂದ ತುಮಕೂರಿಗೆ ಟ್ರೈನ್ ಅನ್ನೋದು ಬಹಳ ವಿಶೇಷವಾಗಿ ಅದನ್ನು ಕೇಳೋಕೆ ಒಂಥರ ಥ್ರಿಲ್ ಆಗುತ್ತೆ. ಯಾಕಂದ್ರೆ ಇನ್ನೊಂದು ಜಿಲ್ಲೆಗೆ ವ್ಯಾಪಿಸೋದು ಬೆಂಗಳೂರಿನಿಂದ. ಸೊ ಯಾವ ರೀತಿ ಪ್ಲಾನ್, ಏನು, ಜೊತೆಗೆ ಸದ್ಯದ ಅಪ್ಡೇಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗಿದೆ ಅಂತ? ಹೌದು ಅನಶ್, ಈಗಾಗಲೇ ಕೂಡ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ತುಮಕೂರಿನಿಂದ ಬೆಂಗಳೂರಿಗೆ ಸಂಚಾರ ಮಾಡುವಂತಂದ್ರೆ ಆ ಭಾಗದ ಮೆಟ್ರೋ ಪ್ರಯಾಣಿಕರ ಹಲವು ದಶಕಗಳ ಕನಸು ಸದ್ಯ ಈಡೇರಲಿಕ್ಕೆ ಇನ್ನೊಂದಷ್ಟು ದಿನಗಳು ಮಾತ್ರ ಬಾಕಿ ಇದೆ ಅಂತ ಹೇಳ್ಬೋದು. ಈಗಾಗಲೇ ಆ ಭಾಗದಲ್ಲಿ ಅಂದ್ರೆ ಹಸಿರು ಮಾರ್ಗದಲ್ಲಿ ಬರುವಂತಹ ಮಾದಾವರ ಮೆಟ್ರೋ ಸ್ಟೇಷನ್ ಇಂದ ತುಮಕೂರುವರೆಗೂ ಮೆಟ್ರೋನ ವಿಸ್ತರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಆ ನಿಟ್ಟಿನಲ್ಲಿ BMRCL ನ ಅಧಿಕಾರಿಗಳು ಫೀಸಿಬಿಲಿಟಿ ಟೆಸ್ಟ್ ಅನ್ನ ರೆಡಿ ಮಾಡಿದ್ರು. ಆ ಫೀಸಿಬಿಲಿಟಿ ಟೆಸ್ಟ್ ಅನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವಂತದ್ದು. ರಾಜ್ಯ ಸರ್ಕಾರ DPR ನ ತಯಾರು ಮಾಡಲಿಕ್ಕೆ ಟೆಂಡರ್ ಅನ್ನ ಕರೆದಿರುವಂತದ್ದು. ಅಂದ್ರೆ ನವೆಂಬರ್ 20ರವರೆಗೂ ಕೂಡ ಈ ಒಂದು ಟೆಂಡರ್ ನಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನ ಕಲ್ಪಿಸಿರುವಂತದ್ದು. 21ಕ್ಕೆ ಅಂದ್ರೆ ಯಾರ್ಯಾರು ಟೆಂಡರ್ ನಲ್ಲಿ ಭಾಗಿಯಾಗಿರ್ತಾರೋ ಅವರಿಗೆ ಕೊಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಮಾದಾವರ ಮೆಟ್ರೋ ಸ್ಟೇಷನ್ ಇಂದ ತುಮಕೂರಿಗೆ 59 ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರುವಂತದ್ದು. 25 ಮೆಟ್ರೋ ಸ್ಟೇಷನ್ಗಳು ಈ ಒಂದು ಮಾರ್ಗದಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತಹ, ಅಂದ್ರೆ ಅಂದಾಜು ಮೊದಲ ಹಂತದಲ್ಲಿ 20,000 ಕೋಟಿಯಷ್ಟು ಈ ಒಂದು ಮಾರ್ಗಕ್ಕೆ ವೆಚ್ಚವಾಗುವಂತಹ ಒಂದು ಸಾಧ್ಯತೆಯನ್ನು ಕೂಡ ಇರುವಂತಂದ್ರೆ DPR ಸಿದ್ಧವಾದಂತ ನಂತರದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಅನುಮೋದನೆಯನ್ನು ಕೊಡಬೇಕು. ಅನುಮೋದನೆಯನ್ನು ಕೊಟ್ಟ ನಂತರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಳಿಸಬೇಕಾಗತ್ತೆ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟ ನಂತರದಲ್ಲಿ ಕಾಮಗಾರಿ ಆರಂಭವಾಗಲಿರುವಂತಂದ್ರೆ ಸಾಮಾನ್ಯವಾಗಿ ಇದೇ ಮೊದಲ ಬಾರಿಗೆ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಯೆಲ್ಲೋ ಇರ್ಬೋದು ಮತ್ತೆ ಪರ್ಪಲ್, ಗ್ರೀನ್ ಮೂರು ಮಾರ್ಗಗಳು ಕೂಡ ಬೆಂಗಳೂರಿನಲ್ಲೇ ಈಗಾಗಲೇ ಕೂಡ ಸಂಚಾರವನ್ನು ಮಾಡ್ತಿರುವಂತದ್ದು. ಈ ಒಂದು ಮಾರ್ಗ ಏನಾದರೂ ಆರಂಭವಾದರೆ ಮೊದಲ ಅಂತರ್ ಜಿಲ್ಲಾ ಮೆಟ್ರೋ ಆರಂಭವಾದಂತೆ ಆಗಲಿರುವಂತದ್ದು. ಈಗಾಗಲೇ ಕೂಡ ಮೊದಲ ಅಂತರ್ ರಾಜ್ಯಕ್ಕೆ ಒಂದು ಸಿದ್ಧತೆಯನ್ನು ಕೂಡ ನಮ್ಮ ಮೆಟ್ರೋ ಮಾಡಿಕೊಂಡಿತ್ತು. ಅಂದ್ರೆ ಹೊಸೂರಿಗೆ ಮೆಟ್ರೋವನ್ನು ಸಂಚಾರ ಮಾಡಬೇಕು ಅಂತೇಳಿ. ಆದ್ರೆ ಫಿಸಿಬಿಲಿಟಿ ಟೆಸ್ಟ್ ನಲ್ಲಿ ಅದು ಸಾಧ್ಯವಾಗದಂತ ಕಾರಣಕ್ಕೆ ಈಗಾಗಲೇ ಮೆಟ್ರೋ ಏನೊಂದು ತುಮಕೂರಿಗೆ ಸಂಚಾರವನ್ನು ಮಾಡಬೇಕು ಅನ್ನೋಂಥ ಹಲವು ವರ್ಷಗಳ ಬೇಡಿಕೆ ಇತ್ತು. ಹಾಗಾಗಿ ಈಗಾಗಲೇ ಕೂಡ DPR ನ ಸಿದ್ಧಪಡಿಸಲಿಕ್ಕೆ ಟೆಂಡರ್ ಅನ್ನ ಕರೆದಿರುವಂತದ್ದು. ಅವಿನಾಶ್, ಧನ್ಯವಾದ ಕಿರಣ್.